ಓಂ ಸಾಯಿರಾಮ್ ಸ್ನೇಹಿತರೆ, ಬಾಬಾ ಕುರಿತಾದ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಪ್ರಾರಂಭಿಸುವ ಮೊದಲು ನನ್ನ ಮನಸ್ಸಿನಿಂದ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಸಾಯಿಬಾಬಾರೊಂದಿಗೆ ಸಂಪರ್ಕ ಸಾಧಿಸಲು ಯಾವುದೇ ನಿರ್ದಿಷ್ಟ ವಿಧಾನವಿಲ್ಲ, ಯಾವುದೇ ಪರಿಪೂರ್ಣ ಆಚರಣೆ, ಯಾವುದೇ ಕಡ್ಡಾಯ ನಿಯಮವಿಲ್ಲ. ಏಕೆಂದರೆ ಬಾಬಾರೊಂದಿಗೆ ಇಂದು ನೀವು ಹೇಗೆ ಕೇಳುತ್ತೀರಿ ಎಂಬುದರ ಬಗ್ಗೆ ಅಲ್ಲ, ಇಂದು ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಉದ್ದೇಶದ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ಳುವ ಯಾವುದೇ ವಿಷಯವು ಕೇವಲ ಮಾರ್ಗದರ್ಶಿಯಾಗಿದೆ, ನಿಯಮ ಪುಸ್ತಕವಲ್ಲ. ನಿಮ್ಮ ಹೃದಯವು ಬೇರೆ ಏನಾದರೂ ಮಾಡಲು ಹೇಳಿದರೆ ದಯವಿಟ್ಟು ಅದನ್ನು ಅನುಸರಿಸಿ. ಬಾಬಾ ಕೇಳುತ್ತಿದ್ದಾರೆ ಮತ್ತು ಯಾವಾಗಲೂ ಕೇಳುತ್ತಾರೆ. ಕೆಲವೊಮ್ಮೆ ಜೀವನವು ನಮಗೆ ಸ್ಪಷ್ಟ ಉತ್ತರ ಬೇಕಾದ ಸಂದರ್ಭಗಳಲ್ಲಿ ನಮ್ಮನ್ನು ಇರಿಸುತ್ತದೆ. ನಾನು ಈ ಕೆಲಸವನ್ನು ತೆಗೆದುಕೊಳ್ಳಬೇಕೇ? ಈ ವ್ಯಕ್ತಿ ನನಗೆ ಸರಿಯಾದವರೇ? ಈ ಕಷ್ಟದ ಹಂತವು ಹಾದು ಹೋಗುತ್ತದೆಯೇ? ಹೀಗೆ ಕೆಲವು ವಿಚಾರಗಳು. ಇಂತಹ ಸಂದರ್ಭಗಳಲ್ಲಿ ಅನೇಕ ಭಕ್ತರು ಸಾಯಿಬಾಬಾರ ಕಡೆಗೆ ತಿರುಗುತ್ತಾರೆ. ಪವಾಡಗಳಿಗಾಗಿ ಅಲ್ಲ, ಆದರೆ ಸ್ಪಷ್ಟತೆಗಾಗಿ, ಶಾಂತಿಗಾಗಿ ಮತ್ತು ಕೆಲವೊಮ್ಮೆ ಸರಳವಾದ ಹೌದು ಅಥವಾ ಇಲ್ಲ ಎಂಬ ಉತ್ತರಕ್ಕಾಗಿ. ಮತ್ತು ಊಹಿಸಿ ಅನೇಕ ಭಕ್ತರು ತಾವು ಉತ್ತರಗಳನ್ನು ಪಡೆಯುತ್ತೇವೆ ಎಂದು ನಂಬುತ್ತಾರೆ. ಅದು ಹೇಗೆ ಎಂದು ನೋಡೋಣ. ವಿಧಾನ 1. ಶಾಂತ ಮನಸ್ಸಿನಿಂದ ಕೇಳುವುದು. ನಾನು ಬಾಬಾರನ್ನು ನಾನು ಕೆಲಸವನ್ನು ಒಪ್ಪಿಕೊಳ್ಳಬೇಕೇ ಎಂದು ಕೇಳಿದೆ. ಆ ರಾತ್ರಿ ಅವರು ನಗುತ್ತಾ ಮತ್ತು ನನ್ನನ್ನು ಆಶೀರ್ವದಿಸುತ್ತಿರುವ ಕನಸು ಕಂಡೆ. ನಾನು ಅದನ್ನು ಸಮ್ಮತಿ ಎಂದು ಪರಿಗಣಿಸಿದೆ. ಭಕ್ತರು ಹೀಗೆ ಕೇಳುವುದನ್ನು ನಾನು ಕೇಳಿದ್ದೇನೆ. ನಾನು ಪ್ರಯಾಣಿಸಬೇಕೇ ಎಂದು ಬಾಬಾರನ್ನು ಕೇಳಬೇಕೆಂದು ಯೋಚಿಸುತ್ತಿದ್ದೆ. ಅದು ಆಗಲೇ ಒಬ್ಬ ಅಪರಿಚಿತರು ಈಗ ಹೋಗಬೇಡಿ ಎಂದು ಹೇಳುವುದನ್ನು ನಾನು ಕೇಳಿದೆ. ಅದನ್ನು ನಾನು ಬಾಬಾ ಉತ್ತರವೆಂದೇ ಭಾವಿಸಿದೆ. ಬಾಬಾ ಚಿಹ್ನೆಗಳ ಮೂಲಕವೂ ಉತ್ತರಿಸುತ್ತಾರೆ. ಯಾರಾದರೂ ಹೇಳುವ ಮಾತು, ನೀವು ಓದುವ ಸಾಲು ಅಥವಾ ನೀವು ಪ್ರಾರ್ಥಿಸಿದ ನಂತರ ನೋಡುವೆ ಏನಾದರೂ. ಹೀಗೆ ನೀವು ಏನೇ ಒಂದು ಕ್ವಶನ್ ಕೇಳಿದಾಗ ಸಚ್ಚರಿತ್ರೆ ಬುಕ್ಕಲ್ಲಿ ಓದಿ. ಆ ಬುಕ್ಕಲ್ಲಿ ನೀವು ಏನೋ ಒಂದು ಓದ್ತಾ ಇರಬೇಕಾದ್ರೆ ನಿಮಗದು ನಿಮ್ಮ ಕ್ವಶನಿಗೆ ಆನ್ಸರ್ ಅನ್ನೋದನ್ನು ಕೆಲವೊಮ್ಮೆ ನಿಮಗೆ ಗೊತ್ತಾಗುತ್ತೆ. 2ನೇ ವಿಧಾನ, ಚೀಟಿ ಹಾಕೋದು. ಒಂದು ಕಾಗದದ ಮೇಲೆ ಎಸ್ ಎಂದು ಬರೆಯಿರಿ, ಇನ್ನೊಂದರ ಮೇಲೆ ನೋ ಎಂದು ಬರೆಯಿರಿ. ಎರಡನ್ನೂ ಮಡಚಿ ಬಾಬಾ ಅವರ ಫೋಟೋ ಮುಂದೆ ಇಡಿ. ಸ್ವಚ್ಛ ಹೃದಯದಿಂದ ಪ್ರಾರ್ಥಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಂತರ ಒಂದನ್ನು ಆರಿಸಿಕೊಳ್ಳಿ. ನಿಮ್ಮ ಮನಸ್ಸು ತುಂಬ ಗೊಂದಲಕ್ಕೊಳಗಾದಾಗ ಮತ್ತು ನಿಮ್ಮ ನಿರ್ಧರಿಸಬೇಕೆಂದು ನೀವು ಬಯಸಿದಾಗ ಇದು ಕೆಲಸ ಮಾಡುತ್ತದೆ ಎಂದು ಅನೇಕರು ನಂಬುತ್ತಾರೆ. ನಾನು ಬಾಬಾರನ್ನು ಕೆಲಸ ಒಪ್ಪಿಕೊಳ್ಳಬೇಕೇ ಎಂದು ಕೇಳಿದೆ. ಆ ರಾತ್ರಿ ಅವರು ನಗುತ್ತಾ ನನಗೆ ಆಶೀರ್ವಾದ ಮಾಡುತ್ತಿರುವಂತೆ ಕನಸು ಕಂಡೆ. ನಾನು ಅದನ್ನು ಸಮ್ಮತಿ ಎಂದು ಪರಿಗಣಿಸಿದೆ. ಕೆಲವೊಮ್ಮೆ ಅವರ ಮೌನವೂ ಒಂದು ಉತ್ತರವಾಗಿದೆ. ಕೆಲವೊಮ್ಮೆ ವಿಳಂಬವೇ ಒಂದು ಆಶೀರ್ವಾದ. ಬಾಬಾನನ್ನು ಕೇಳಲು ಒಂದೇ ಮಾರ್ಗವಿಲ್ಲ. ನಿಮ್ಮ ರೀತಿಯಲ್ಲಿ ಮಾಡಿ. ನಿಮ್ಮ ಹೃದಯವು ಸುಮ್ಮನೆ ಕುಳಿತು ಮಾತನಾಡಿ ಎಂದು ಹೇಳಿದರೆ ಹಾಗೆ ಮಾಡಿ. ನೀವು ಚೀಟಿಗಳನ್ನು ಬಳಸಲು ಬಯಸಿದರೆ ಹಾಗೆ ಮಾಡಿ. ನೀವು ಪುಸ್ತಕವನ್ನು ತೆರೆಯಲು ಬಯಸಿದರೆ ಹಾಗೆ ಮಾಡಿ. ಏಕೆಂದರೆ ದಿನದ ಕೊನೆಯಲ್ಲಿ ಸಂಪರ್ಕ ನಿಮಗೆ ಹೇಗೆ ಎಂಬುದು ಶಾಂತ ಮನಸ್ಸಿನಿಂದ ತಿಳಿಸುತ್ತದೆ. ನಿಮ್ಮ ಶ್ರದ್ಧಾ ಮತ್ತು ಸಬೂರಿ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ತಾಳ್ಮೆ, ಎಲ್ಲದರಿಂದ ಯೋಚನೆ ಮಾಡಿದಾಗ ನಿಮಗೆ ಯಾವುದೋ ಒಂದು ರೀತಿ ಪಾಸಿಟಿವ್ ಆನ್ಸರ್ ಬಂದೇ ಬರುತ್ತೆ. ಓಂ ಸಾಯಿರಾಮ್.